ದೇವರು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಪ್ರೊಫೈಲ್ ನೋಡ್ತಾ ಹೋಗೋಣ. ಇವಳ ಹೆಸರು ಮೇನಕಾ ಅಂತೇಳ್ಬಿಟ್ಟು, ವಯಸ್ಸು 31 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಟ್ರಾವೆಲ್ ಮಾಡ್ತೀನಿ ಅಂತೇಳಿ ಹೇಳ್ಕೊಂಡಿರೋದು. ಗಂಡ ಬಿಟ್ಟು ಹೋಗಿದ್ದಾನೆ, ಸದ್ಯಕ್ಕೆ ಒಂಟಿಯಾಗಿದ್ದಾಳೆ. ಸಮಸ್ಯೆ ಏನಪ್ಪ ಅಂದರೆ ಸರಿಯಾದ ಕೆಲಸ ಸಿಗದೆ ಊರೂರು ಸುತ್ತಾಡ್ತಾ ಇದ್ದೀನಿ ಅಂತೇಳಿ ರೀಸನ್ ಕೊಟ್ಟಿರೋದು. ಸ್ಪಾಟು ಸ್ಲೀಪರ್ ಕೋಚ್ನಲ್ಲಿ ಎತ್ತಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಮೊದಲು ಕಮೆಂಟ್ ಮಾಡಿದವರಿಗೆ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ರೆನಾಲ್ಟ್ ಕೈಗರ್ RXT 6 lakhs ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಇಬ್ಬರಿಗೆ ಕೊಟ್ಟು ಮೂರನೇ ವ್ಯಕ್ತಿಯನ್ನು ಹುಡುಕ್ತಾ ಇದ್ದೀನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಸೊ ಸದ್ಯ ನಾನಿರೋದು ಮಂಗಳೂರು ಭಾಗದಲ್ಲಿ, ಮಂಗಳೂರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತೇಳಿ ತಿಳಿಸಿದ್ದಾಳೆ. ತಿರ್ಗಾ ಮತ್ತೆ ಮಂಗಳೂರಿಂದ ಬೆಂಗಳೂರು ಹೋಗೋದಕ್ಕೆ ಒಬ್ಬಳೆ 2 ಸ್ಲೀಪರ್ ಕೋಚ್ಗಳನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಬರುವಾಗ ಆಲ್ರೆಡಿ ಇಬ್ಬರಿಗೆ ಕೊಟ್ಟಿದ್ದೇನೆ, ಆದರೆ ಈಗ ಮೂರನೇ ವ್ಯಕ್ತಿ ಬೇಕು. ಸೊ ಅಂಥವ್ರು ಯಾರಾದರೂ ಫ್ರೀ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸಿಂಪಲಾಗಿ ಹೇಳಬೇಕು ಅಂದರೆ ಬೆಂಗಳೂರಿಂದ ಮಂಗಳೂರಿಗೆ ಇಬ್ಬರ ಜೊತೆ ಬಂದಿದ್ದಾರೆ, ಇಬ್ಬರಿಗೆ ಕೊಟ್ಟು ಮತ್ತೆ ವಾಪಸ್ ಹೋಗಬೇಕಲ್ಲ, ಹಾಗಾಗಿ ಮತ್ತೊಬ್ಬ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಈ ಥರ ಗುಣ ಇರಬೇಕು ಮತ್ತು ಕಾಸು ಕೊಡಬೇಕು ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫಸ್ಟ್ ಒನ್, ವಯಸ್ಸಿನಲ್ಲಿ ಮುದುಕ ಇದ್ದರೂ ಸಹಿತ ಓಕೆ, ಯಾಕಂದರೆ ನಾನೇನು ಮದುವೆ ಆಗೋದಿಲ್ಲ, ಹಾಗಾಗಿ ಏಜ್ ಮ್ಯಾಟರ್ ಆಗೋದಿಲ್ಲ ಅಂತೇಳಿ ಹೇಳ್ಕೊಂಡಿರೋದು. ಬೇಕಾದವರು ಇವತ್ತೇ ಕಾಲ್ ಮಾಡಬೇಕು, ಲೇಟ್ ಆದರೆ ಸಿಗೋದಿಲ್ಲ. ಅಂದರೆ ಅಪ್ರಾಕ್ಸಿಮೇಟ್ 9 ಗಂಟೆಯ ಒಳಗಡೆ ಕಾಲ್ ಮಾಡಬೇಕು. ಮಂಗಳೂರು ವ್ಯಕ್ತಿಗೆ ಮೊದಲು ಅವಕಾಶ ಸಿಗುತ್ತೆ ಅಂತೇಳಿ ತಿಳಿಸಿದ್ದಾಳೆ. ಯಾಕಂದರೆ ಲೋಕಲ್ ಮಂಗಳೂರವರು ತುಂಬಾ ಬೇಗ ಬರ್ತಾರೆ, ಹಾಗಾಗಿ ಲೋಕಲ್ನವರಿಗೆ ಮೊದಲು ಅವಕಾಶ ಕೊಡುವುದಾಗಿ ಹೇಳಿರೋದು. ಇನ್ನು ನಿಮ್ಮ ಫೋನ್ಗಾಗಿ ಕಾಯ್ತಾ ಇರ್ತೀನಿ, ಬೇಗ ಕಾಲ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿ ಇರತಕ್ಕಂತಹ ರೆನಾಲ್ಟ್ ಕೈಗರ್ RXT ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು 2022 ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಇನ್ನು ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ 20,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 999 cc. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಸೊ ಕಾರ್ ಇದ್ದರೂ ಸಹಿತ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ಏನಕ್ಕಂತೇಳಿ ನಿಮಗೆ ಆಲ್ರೆಡಿ ತಿಳಿದಿದೆ. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.